ತ್ರಿವಿಧ ಅನ್ನ ದಾಸೋಹಿ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿರವರ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ವಿರೂಪಗೊಳಿಸಿ ವಿಕೃತಿ ಮೆರೆದಿದ್ದ. ಬೆಂಗಳೂರಿನ ಗಿರಿನಗರದ ವೀರಭದ್ರನಗರ ಬಸ್ ನಿಲ್ದಾಣದ ಬಳಿ ಇರುವ ಶಿವಕುಮಾರ ಸ್ವಾಮೀಜಿ ಪುತ್ಥಳಿಯ ಹಣೆಯ ಭಾಗವನ್ನ ಒಡೆದು ವಿರೂಪಗೊಳಿಸಿದ್ದ. ಹೌದು, ಶನಿವಾರ ರಾತ್ರಿ ಸುತ್ತಿಗೆ ಸಮೇತ ಬೈಕ್ನಲ್ಲಿ ಬಂದಿದ್ದ ಕಿಡಿಗೇಡಿ ಯಾರೂ ಇಲ್ಲದ ವೇಳೆ ಸ್ವಾಮೀಜಿ ಪುತ್ಥಳಿ ವಿರೂಪಗೊಳಿಸಿ ಎಸ್ಕೇಪ್ ಆಗಿದ್ದ. ಬೆಳಗ್ಗೆ ಎದ್ದ ಜನರು ಹಾನಿಗೊಂಡ ಪುತ್ಥಳಿ ಕಂಡು ಬೆಚ್ಚಿ ಬಿದ್ದಿದ್ರು. ಆರೋಪಿಯನ್ನ ಕೂಡಲೇ ಬಂಧಿಸುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನ ಕೂಡ ನಡೆಸಿದ್ರು. ಸರ್, ಇದು ಭಾನುವಾರ ಆಗಿರೋದು, ಅಂದ್ರೆ ಶನಿವಾರ ನೈಟು 1:15 ಆಗಿದೆ ಅನ್ಕೋತೀನಿ. ಸೊ ನಾವೆಲ್ಲ ಭಾನುವಾರ ಪ್ರೊಟೆಸ್ಟ್ ಮಾಡಿದ್ವಿ, ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಅವರೆಲ್ಲ ಒಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀವಿ. ಅವರು ಈಗ ಸದ್ಯಕ್ಕೆ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಬಟ್ ಅವ್ರಿಗೆ ಯಾವುದೇ ಈ ಥರ ಮಾಡಿರೋರಿಗೆ ಮುಂದೆ ಅವರು ಏನು ಮಾಡಬಾರ್ದು, ಮುಂದೆ ಎಲ್ಲೋಗೂ ಮಾಡೋಕ್ಕೆ ಎದುರಬೇಕು ಸರ್. ಯಾರಾಗಿರಲಿ ಅವ್ರಿಗೆ ಒಂದು ಶಿಕ್ಷೆಯನ್ನು ವಿಧಿಸಬೇಕು. ಬಟ್ ಎಲ್ಲಾಗಲಿ ಈಗ ಮೇನ್ ರೋಡ್ ಇದು ಪಬ್ಲಿಕ್ ಪ್ಲೇಸಲ್ಲೇ ಹಿಂಗೆ ಮಾಡಿದ್ದಾರೆ ಅಂದರೆ ಮನೆಗೆ ನುಗ್ಗಲ್ಲ ಅನ್ನೋದು ಏನು ಗ್ಯಾರಂಟಿ? ಇಲ್ಲಿ ಏನು ಸಿಗುತ್ತೆ ಅಂತ ಹೊಡೆದ್ರು ಅದು ನಮಗೆ ಗೊತ್ತಿಲ್ಲ. ಬಟ್ ಏನಂದರೆ ಅದು ತುಂಬ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ನಮ್ಮದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಇಲ್ಲೆಲ್ಲ ದೊಡ್ಡ ದೊಡ್ಡ ಅಂಗಡಿಗಳಿದೆ, ಎಲ್ಲಿ ನುಗ್ಗಲ್ಲ ಏನು ಮಾಡಲ್ಲ ಅನ್ನೋದು ಒಂದು ಸ್ವಲ್ಪ ಭಯ ಇದೆ. ಬಟ್ ಅವನಿಗೆ ಕಲಿಸಿರೋ ಪಾಠ ಪ್ರತಿ ಜನ ಕಳ್ತನ ಮಾಡೋರಿಗೆ ಇದು ಒಂದು ಪಾಠ ಆಗಬೇಕು ಸರ್. ಇನ್ನು ಘಟನೆಗೆ ಸಿದ್ಧಗಂಗಾ ಮಠದ ಮಠಾಧೀಶರಾದ ಸಿದ್ಧಲಿಂಗ ಸ್ವಾಮಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಹಲವಾರು ವರ್ಷಗಳ ಹಿಂದೆಯೇ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಯಾರೋ ವಿಕೃತ ಮನಸ್ಸಿನ ವ್ಯಕ್ತಿಯಿಂದ ಪುತ್ಥಳಿಯನ್ನ ವಿರೂಪಗೊಳಿಸಿದ್ದಾರೆ. ಮುಂದಿನ ದಿನದಲ್ಲಿ ಯಾರೋ ಶ್ರೀಗಳಿಗೆ ಚ್ಯೂತಿ ಆಗದಂತೆ ನೋಡಿಕೊಳ್ಬೇಕಾಗಿದೆ. ಶ್ರೀಗಳು 111 ವರ್ಷ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇಂತಹ ಮಹನೀಯರ ಪುತ್ಥಳಿ ವಿರೂಪಗೊಳಿಸಿರುವುದು ಖಂಡನೀಯ. ಮುಂದಿನ ದಿನದಲ್ಲಿ ಇಂತಹ ಘಟನೆ ನಡೆಯಬಾರದೆಂದು ಸಿದ್ಧಗಂಗಾ ಶ್ರೀಗಳು ಹೇಳಿದ್ರು. ಮುಖ್ಯ ರಸ್ತೆಯ ಮಧ್ಯದಲ್ಲಿ ಡಿವೈಡರ್ ಮಧ್ಯದಲ್ಲಿ ಒಂದು ಪುತ್ಥಳಿಯನ್ನ, ಅದು ಬಸ್ ಸ್ಟ್ಯಾಂಡ್ನಲ್ಲಿ ಭಾಳ ಹಿಂದಿನಿಂದ ಯಾರೋ ನಮಗೂ ಗೊತ್ತಿಲ್ಲ, ಯಾರೋ ಯಾವ ಸಮಾಜದವ್ರು ಮಾಡೋರು, ಯಾರು ಮಾಡೋರು ಅಂತಲೇ ಗೊತ್ತಿಲ್ಲ. ಅದನ್ನು ಭಾಳ ದಿವಸಗಳಿಂದ ಅಲ್ಲಿ ಪುತ್ಥಳಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೊನ್ನೆ ತಾನೇ ಕೆಲವು ದಿವಸಗಳ ಹಿಂದೆ ಅಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇತ್ತು. ಭಾಳ ಅದಕ್ಕೆಲ್ಲ ಅಲಂಕಾರ ಮಾಡಿದರು. ಸುತ್ತಮುತ್ತ ಎಲ್ಲ ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ರು ಎಲ್ಲರೂ ಕೂಡ. ನಾವು ದಾರಿಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನೋಡ್ಕೊಂಡು ಬರ್ತಾಯಿದ್ದೆ. ಯಾರು ಪ್ರತಿ ದಿವಸವೂ ಕೂಡ ಅದಕ್ಕೆ ಹೂವುಗಳನ್ನು ಇಟ್ಟು ಪೂಜೆ ಮಾಡಿ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಮೊನ್ನೆ ತಾನೇ ನಾನು ಕೇಳಿದಾಗೆ ಯಾರೋ ವಿಕೃತ ಮನಸ್ಸಿನವರು ಒಬ್ಬರು ಯಾರೋ ಆ ಪುತ್ಥಳಿಯನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕಲ್ಲೋ ಯಂತ್ರಗಳು ಹೊಡೆದು ಅದಕ್ಕೆ ವಿಕೃತಗೊಳಿಸಿರುವಂಥದ್ದನ್ನು ಕೇಳಿಬಂದಿದೆ. ಅದು ಅವರ ಒಂದು ಮನಸ್ಥಿತಿ ಅಂತ ಹೇಳಬೇಕಾಗಿರುವಂಥದ್ದು. ಪರಮಪೂಜ್ಯರು ಎಲ್ಲ ಸಮಾಜದ ಎಲ್ಲ ಜನಗಳಿಗೆ ಬೇಕಾದಂತಹವರವರು, ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂತಹವ್ರು ಪೂಜ್ಯರು. ಅಂತಹ ಪೂಜ್ಯರ ಭಕ್ತಿಯ ಪ್ರತೀಕವಾಗಿ ಅಲ್ಲಿ ಅವರು ಯಾರೋ ಸಂಬಂಧಪಟ್ಟವರು ಭಕ್ತರೆಲ್ಲರೂ ಕೂಡ ಅವರ ಅಭಿಮಾನದಿಂದ ಅಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಂಥದ್ದು. ಈಗ ಅಲ್ಲಿ ಫ್ಲೈಓವರ್ ಬರ್ತಾಯಿದೆ ಮೇಲೆ, ಆ ಫ್ಲೈಓವರ್ ಮೇಲೆ ಅದಕ್ಕೆ ಏನೂ ಆಗ್ದಂಗೆ ಆ ಫ್ಲೈಓವರ್ ಮಾಡುವಂತಹವರು ಕೂಡ ಅದನ್ನು ಹಂಗೆ ಬಿಟ್ಟು ಅದನ್ನು ಫ್ಲೈಓವರ್ ಮಾಡ್ತಾಯಿದ್ರಲ್ಲಿ. ಅದರಿಂದ ಅದಕ್ಕೆ ಯಾವುದೇ ಚ್ಯುತಿಯ ತೊಂದರೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ಮುಂದಿನ ದಿವಸಗಳಲ್ಲಿ ಇಂಥ ಕೆಲಸಗಳು ಆಗಬಾರ್ದು. ಯಾರದೇ ಪುತ್ಥಳಿ ಇರಲಿ, ಆ ಪುತ್ಥಳಿಗಿಂತಲೂ ಕೂಡ ಮುಖ್ಯವಾಗಿ ಆ ವ್ಯಕ್ತಿತ್ವವನ್ನು ನೋಡಬೇಕಾಗಿರುವಂಥದ್ದು. ಇವತ್ತು ಬಸವಣ್ಣವ್ರದ್ದಿರ್ಬೋದು, ಅಥವಾ ಮಹಾತ್ಮ ಗಾಂಧೀಜಿಯವರಿರ್ಬೋದು, ಅಂಬೇಡ್ಕರ್ ಇರ್ಬೋದು, ಅನೇಕ ಮಹನೀಯರ ಪುತ್ಥಳಿಗಳನ್ನು ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ. ಆದರೆ ಆ ಪುತ್ಥಳಿಯನ್ನು ಕೇವಲ ಒಂದು ಕಲಾತ್ಮಕವಾಗಿಯೋ ಅಥವಾ ಪ್ರತಿಷ್ಠೆಯ ದೃಷ್ಟಿಯಿಂದ ನೋಡಬಾರ್ದು. ಅವರ ಕೊಡುಗೆ ಏನು, ಅವರ ಸೇವೆ ಏನು, ಅವರ ಕೊಟ್ಟಿರುವಂಥ ಸಾಧನೆಗಳನ್ನು ಅದರ ಮೂಲಕ ನೋಡಬೇಕಾಗಿರುವಂಥದ್ದು. ಸದ್ಯ ಪುತ್ಥಳಿಯನ್ನ ವಿರೂಪಗೊಳಿಸಿರುವ ಆರೋಪಿ ಶಿವ ಎಂದು ಗುರುತಿಸಲಾಗಿದ್ದು, ಆತನನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿ ಶಿವು ಶುಕ್ರವಾರವೇ ಪುತ್ಥಳಿಯನ್ನ ನೋಡಿದ್ದು ಪ್ಲಾನ್ ಮಾಡಿಕೊಂಡು ಕೃತ್ಯ ಎಸಗಿದ್ದಾನೆ ಎಂದು ವಿಚಾರಣೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.